ಅವಲಕ್ಕಕ್ಕೆ ದುಡ್ಡು ಹೌದಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅತ್ತೆ ಸೊಸೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ನಮ್ಮ ಮನೆಯ ಕಿಟ್ಟಿ ಪಾರ್ಟಿಗೆ ನಿಮಗೆಲ್ರಿಗೂ ಸ್ವಾಗತ. ಕಿಟ್ಟಿ ಪಾರ್ಟಿ ಅಂತ ಹೇಳಿದ್ರೆ ಒಂದು ಗೆಟ್ ಟುಗೆದರ್ ಅಂತ ಹೇಳ್ಬೋದು. ಅಂದ್ರೆ ನನ್ನ ಅತ್ತೆಯ ಫ್ರೆಂಡ್ಸ್ ಅವರೆಲ್ಲ ಬರ್ತಾರೆ ಇಲ್ಲಿಗೆ. ಎಲ್ಲರೂ ಒಂದು ಜೊತೆ ಸೇರ್ಕೊಂಡು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಅವರು ಗೇಮ್ಸ್ಗಳನ್ನೆಲ್ಲ ಆಡ್ಕೊಂಡು ಒಂಥರ ಒಳ್ಳೆಯ ಸಮಯನ ಕಳೀತಾರೆ ಇಲ್ಲಿ. ತರ ಒಂದು ಎಲ್ಲರೂ ಒಟ್ಟಿಗೆ ಸೇರಿ ತಿಂಗಳಿಗೆ ಒಮ್ಮೆ, ಅಂದ್ರೆ ಇದು ಪ್ರತಿ ತಿಂಗಳು ಒಬ್ಬೊಬ್ಬರ ಮನೇಲಿ ನಡೀತದೆ. ಒಂದು 15 ಜನ ಇದ್ದಾರೆ ಅವರು. ಇವತ್ತು ನಮ್ಮ ಮನೆಯಲ್ಲಿದೆ. ಸೊ ಇವಾಗ ಬರ್ತಾ ಇದ್ದಾರೆ. ಅಂಡ್ ನಮ್ಮ ಅತ್ತೆದು ಕೂಡ ಫುಡ್ ಎಲ್ಲ ರೆಡಿ ಆಗಿದೆ, ಅರೇಂಜ್ಮೆಂಟ್ ಎಲ್ಲ ರೆಡಿ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ನೀವು ಕೂಡ ನೋಡಿ ಹೇಗೆಲ್ಲ ಇವತ್ತಿನ ದಿನ ಇರುತ್ತೆ ಅಂತ ಹೇಳಿ. ಅತ್ತೆ ನೋಡಿ ಇಲ್ಲಿ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ, ಅವರ ಫ್ರೆಂಡ್ಸ್ ಬರ್ತಾರೆ ಅಂತ. ಈಗ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಈಗ ನಮ್ಮ ಮನೆಯಲ್ಲಿ ಇವತ್ತು ಕಿಟ್ಟಿ ಪಾರ್ಟಿ. ನಾವು ಇವಾಗ ಅಡಿಗೆ ಎಲ್ಲ ಆಯಿತು, ಅಡಿಗೆ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಸೇರ್ತಾರೆ. ಆಮೇಲೆ ಏನೆಲ್ಲ ಆಕ್ಟಿವಿಟೀಸ್ ಅಂತ ಹೇಳಿ ಆಮೇಲೆ ಹೇಳ್ತೀನಿ. ಇಲ್ಲಪ್ಪ, ನನಗೆ ಅದು ತುಂಬಾ ಅಭ್ಯಾಸ ಇದೆ ಅಲ್ಲ, ಅಡಿಗೆ ಮಾಡಿ 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 ಅದರಿಂದ ಏನು ಬೇಜಾರಾಗ. ನಾನು ಯಾವಾಗಲೂ ಅಡಿಗೆ ಮಾಡ್ತಾನೆ ಇರ್ತೀನಿ. ವೆರೈಟಿ ಮಾಡಿದ್ದೇನೆ. ನಿಮಗೆ ಆಮೇಲೆ ತೋರಿಸ್ತೀನಿ ಏನು ಅಡಿಗೆ ಅಂತ. ನೋಡ್ಬೋದು ನೀವಿಲ್ಲಿ ಅಡಿಗೆ ಮಾಡಿದ ಥರನೇ ಇಲ್ಲ, ಅಷ್ಟೊಂದು ಅಡಿಗೆ ಆಗಿದೆ. ಆದ್ರೂ ಇಷ್ಟು ನೀಟಾಗಿ ಇಟ್ಟಿದ್ದೇವೆ. ಇದೇ ನಮ್ಮೆಲ್ಲರ ಸ್ಪೆಷಾಲಿಟಿ. ಅಡಿಗೆ ಆದ ತಕ್ಷಣ ಇಷ್ಟು ಐಟಮ್ ಆಗಿದೆಯಾ ಅಂತಲೇ ಅನಿಸೋದಿಲ್ಲ. ಇದು ಬೆಳಗ್ಗೆ 6-6:30 ಶಾವಿಗೆಗೆ ರೆಡಿ ಆಗ್ತಾ ಇದೆ. ನೋಡಿ ನಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅಂತ ತೋರಿಸ್ತಾ ಇದ್ದೀನಿ. ಗ್ರೈಂಡರಲ್ಲಿ ಮಸಾಲ ಹಾಕಿದ್ದಾರೆ ರುಬ್ಬಕ್ಕೆ. ಎರಡೂ ಗ್ರೈಂಡರ್ ಕೂಡ ಓಡ್ತಾ ಇದ್ದಾವೆ. ಆಲ್ಮೋಸ್ಟ್ ಆಗ್ತಾ ಬಂತು. ಇವಾಗ ನಾವು ಇವರಿಗೆಲ್ಲ ಹೆಲ್ಪ್ ಮಾಡ್ತೀವಿ ಅಷ್ಟೇ. ಇವರು ತುಂಬ ಫಾಸ್ಟಾಗಿ ಅಡುಗೆ ಮಾಡಿಬಿಡ್ತಾರೆ. ಇವರು ಮಾಡುವ ಅಡುಗೆ ಅಂದರೆ ಎಲ್ಲರಿಗೂ ಇಷ್ಟ. ಇಲ್ಲಿ ನೋಡಿ ಕೊಟ್ಟೆ ರೆಡಿ ಆಗ್ತಾ ಇದೆ. 1 by 1 ರೆಡಿ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದೀನಿ, ಫ್ರೂಟ್ ಸಲಾಡ್ಗೆ. ಇವಾಗ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂತು. ಇದು ಆಲೂಗಡ್ಡೆ ಗ್ರೇವಿ. ಇಲ್ಲಿ ಶಾವಿಗೆ ಆದರೆ ಆಲ್ಮೋಸ್ಟ್ ಆಯಿತು. ಈ ಸೈಡಲ್ಲಿ ಪಲ್ಯ ಮತ್ತು ಸಾಂಬಾರು ಆಗ್ತಾ ಇದೆ. ನೋಡಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಬಂದ ತಕ್ಷಣ ಎಲ್ಲರನ್ನು ನಮ್ಮ ಅತ್ತೆ ಆತ್ಮೀಯವಾಗಿ ಮಾತನಾಡಿಸಿ ಎಲ್ಲರೂ ಬಂದರು. ಇವಾಗ ಆಮೇಲೆ ಇನ್ನೂ ಎಷ್ಟು 160 ಒಟ್ಟಿಗೆ ಇವಾಗ ಬಂದ ಕೂಡಲೇ ಒಂದು ಆಟ ಆಡಿದರು, ಟೀ ಕಾಫಿ ಜ್ಯೂಸ್ ಜೊತೆ. ಇವಾಗ ಊಟ ಆದ ಮೇಲೆ ಆಟ ಆಡೋಣ ಅಂತ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಗಂಟೆ ಸುಮಾರು 1:30 ಆಗಿದೆ ಇವಾಗಲೇ. ಎಲ್ಲ ನೋಡಿ, ಇವರು ನಮ್ಮ ಆಂಟಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಬೇಬಿ ಕಾರ್ನ್ ಫ್ರೈ ಆಗ್ತಾ ಇದೆ. ಇದೀಗ ಊಟದ ಸಮಯ, ಬನ್ನಿ ಊಟ ಮಾಡುವ. ಎಲ್ರಿಗೂ ತುಂಬಾ ಖುಷಿಯಾಗಿದೆ ವೆರೈಟಿ ಐಟಮ್ಸ್ನ ನೋಡಿ. ಈ ರೀತಿ ಒಟ್ಟಿಗೆ ಎಲ್ಲರೂ ಕುಳಿತು ಊಟ ಮಾಡುವುದು ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಹೇಗಿದೆ ಊಟ? ಇವಾಗ ನೋಡಿ ಪಾಯಸ ಕೊಡ್ತಾ ಇದ್ದಾರೆ. ಅಲ್ಲಿ ಜಾಗ ಇಲ್ಲ ಅಂತ 2 ಐಟಮ್ ಇಲ್ಲೇ ಇತ್ತು. ಇವಾಗ ಫ್ರೂಟ್ಸ್ ಸಲಾಡ್ ಟೈಮ್. ಮ್ಯಾಂಗೋ ಐಸ್ ಕ್ರೀಮ್ ಮತ್ತು ವೆರೈಟಿ ಫ್ರೂಟ್ಸ್. ಪಾಯಸ ತಿಂದಾದಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡು ಇವಾಗ ಫ್ರೂಟ್ ಸಲಾಡ್ ತಿಂತಾ ಇದ್ದಾರೆ. ಇವಾಗ ಇದೆಲ್ಲ ಆದಮೇಲೆ ಇವರ ಗೇಮ್ ಎಗೇನ್ ಸ್ಟಾರ್ಟ್ ಆಗುತ್ತೆ.
29, 32, 41, 45, 49, 50. ಪಿರಮಿಡ್ ನಂದು ಆಯ್ತಾ ನಂದು ಬಿಗ್ 389 ಅದಂತು ಹೌದು 2, 14, 82, 75 ಮಧ್ಯದ್ದು 32. 4 ಕಾರ್ನರ್ ಕಾರ್ನರ್ ವಿಜಯಗೆ ವಿಜಯಲಕ್ಷ್ಮಿ ಮಾಡ್ರಿ ಲೆಕ್ಕಕ್ಕೆ ದುಡ್ಡು ಹೌದಾ ಹೌದು ಅವ್ರು ಬೇಡ ನಮಸ್ತೆ ಎಲ್ರಿಗೂ. ನಾನು ಅವಾಗ್ಲೇ ಹೇಳಿದಾಗೆ ಇವತ್ತು ಕಿಟ್ಟಿ ಪಾರ್ಟಿ ಇದೆ ಅಂತ ಹೇಳಿದ್ದೆ. ನಮ್ಮ ಅತ್ತೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ ಬಂದ್ರು. ಕಿಟ್ಟಿ ಎಲ್ಲ ಆಯ್ತು, ಆಟ ಆಡಿದ್ರು, ಗಮ್ಮತ್ ಮಾಡಿದ್ರು, ಊಟ ಕೂಡ ಆಯ್ತು. ಸೊ ನಾನು ಇವ್ರನ್ನ ಸುಮಾರು ವರ್ಷದಿಂದ ಈ ಗ್ರೂಪ್ ನ ನೋಡ್ತಾ ಇದ್ದೀನಿ. ಅಂದ್ರೆ ಅವರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಷ್ಟು ವರ್ಷಗಳಿಂದ ಅದೇ ಗ್ರೂಪ್ ಸೇಮ್ ಇದೆ. ಇದಕ್ಕೆ ಹೇಳೋದು, ಈಗ ನಾವೆಷ್ಟೇ ಈಗ ನಮ್ಮ ಬ್ಯುಸಿ ಲೈಫ್ ಶೆಡ್ಯೂಲ್ ಅಲ್ಲಿ ಒಂದು ದಿನ ತಿಂಗಳಲ್ಲಿ ನಮಗೋಸ್ಕರ ನಾವು ಈ ತರ ಟೈಮ್ ತೆಗೆದು ಒಟ್ಟಾಗಿ ಸೇರೋದು, ನಮ್ದೇನ್ ಕಷ್ಟ ಸುಖ ಇದೆ ಈ ತರ ಹಂಚ್ಕೊಳ್ಳೋದು, ಇದೆಲ್ಲ ತುಂಬಾ ಚೆನ್ನಾಗಿದೆ. ಮಾತಾಡ್ತಾರೆ. ನಾನು ಅವ್ರ ಹತ್ರ ಕೇಳಿದೀನಿ, ಯಾಕೆ ಕಿಟ್ಟಿ ಪಾರ್ಟಿ, ಯಾಕೆ ಇದ್ರ ಉದ್ದೇಶ, ಯಾಕೆ ನೀವು ಎವ್ರಿ ಮಂತ್ ಈ ರೀತಿ ಎಲ್ಲಾರು ಸೇರ್ ಕೇಳೋಣ ಯಾಕೆ ನೋಡಿ. ಇವರೇ ಎಲ್ಲ ನಮ್ಮ ಅತ್ತೆ ಕಿಟ್ಟಿ ಫ್ರೆಂಡ್ಸ್ ನೋಡಿ. ಇವಾಗ ಸಾಯಂಕಾಲ ಆಗ್ತಾ ಬಂತು. ಈಗ ಟೀ ಕಾಫಿ ಕುಡಿದು ಎಲ್ಲ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದಾರೆ. ನೋಡಿ ಇಲ್ಲೊಬ್ರು ಇದಾರೆ ಆಂಟಿ. ಕೆಲವರು ಬರ್ಲಿಕ್ಕಿದ್ದಾರೆ. ಇವರು ನಮ್ಮ ಅತ್ತೆ ನೋಡಿದಿರಲ್ಲ. ಕೆಲವರು ಬಂದಿಲ್ಲ, ಹುಷಾರಿಲ್ಲ ಅಂತ. ಇವರು ಸುರೇಖಾ ಆಂಟಿ ಅಂತ. ಇವ್ರ ಹತ್ರ ಕೇಳೋಣ, ಆಂಟಿ ಕಿಟ್ಟಿ ಪಾರ್ಟಿ ಯಾಕೆ ಇಷ್ಟು ವರ್ಷದಿಂದ ಒಟ್ಟಾಗಿ ಈಗ್ಲೂ ಈ ರೀತಿ ಎಲ್ರು ಸೇರ್ತಾ ಇದ್ದೀರಾ? ಅಂದ್ರೆ ನಿಮ್ಮ ಬಾಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ನನ್ಗೂ ಖುಷಿ ಆಯ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮ ಗೇಮ್ ಬಗ್ಗೆ ಹೇಳಿ, ಹೌಸಿ ಏನು? ನಾವು 25 ವರ್ಷದಿಂದ ಕಿಟ್ಟಿ ಪಾರ್ಟಿ ಮಾಡ್ತಾ ಇದ್ದೇವೆ ಫ್ರೆಂಡ್ಸ್ಗಾಗಿ. ನಾವೆಲ್ಲ ಒಂದು ಫ್ರೆಂಡ್ಸ್, ಒಂದು ಮನೆ ತರ. ಎಲ್ರು ಒಂದು ತಿಂಗಳಿಗೆ ಒಂದ್ಸಲ ಸಿಗ್ಲಿ ಅಂತ ನಾವು ಇದನ್ನು ಬಾಂಡಿಂಗ್ ಆಗಿ ಮಾಡ್ಕೊಂಡಿದ್ದೇವೆ. ಮೈಕ್ ಹತ್ರ ಇಟ್ಕೊಳ್ಳಿ. 25 ಇಯರ್ಸ್ ಇಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್. ಎವ್ರಿ ಮಂತ್ ಕಾಯೋದು ಕಿಟ್ಟಿ ಯಾವಾಗ ಬರುತ್ತೆ ಅಂತ. ಆಮೇಲೆ ಹೌಸಿ ಅಂದ್ರೆ ಎಲ್ರಿಗೂ ಇಷ್ಟ ನಮ್ಮ ಗ್ಯಾಂಗ್ ಅಲ್ಲಿ. ಅದು ನಾವು ಸಿಂಪ್ಲಿ ಆಡ್ತೀವಿ ಅಷ್ಟೇ, ದುಡ್ಡಿಗಾಗಿ ಎಲ್ಲ ಫ್ರೆಂಡ್ಲಿ ಆಗಿ ಆಡು, ಟೈಮ್ ಪಾಸ್. ಎಲ್ಲರಿಗೂ ಖುಷಿ ಇದೆ ಅಲ್ಲ? ಹೌದು. ಪ್ರತಿ ತಿಂಗಳು ಎಷ್ಟು ಜನ ಸೇರ್ತಾರೆ? ಇನ್ನು 3 ಜನ ಮಿಸ್ಸಿಂಗ್ ಇದ್ದೀರಲ್ಲ? ಇನ್ನು 5 ಜನ, ಇನ್ನು 5 ಜನ. ನಾನು ಬೆಳಿಗ್ಗೆ ನಿಮ್ಗೆ ಒಂದು 15 ಜನ ಅಂತ ಹೇಳಿದ್ದೆ, ಬಟ್ ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಹೌದು. ಇದೇ ರೀತಿ ಈಗ ನೆಕ್ಸ್ಟ್ ಮಂತ್ ಯಾವ್ದಾದ್ರು ಬೇರೆಯವರ ಮನೆಯಲ್ಲಿ ಇರುತ್ತೆ ಈ ಗ್ರೂಪ್ ಅಲ್ಲಿ ಯಾವ್ದಾದ್ರು ನೋಡಿ ಅವ್ರ ಮನೇಲಿ ಇದೆ ಅಂತೆ. ಇದು ಇವ್ರದ್ದು ಇನ್ನು ಇದೇ ರೀತಿ ಕಂಟಿನ್ಯೂ ಆಗ್ಲಿ ಅಂತ ನಾನು ಹೇಳ್ತೀನಿ. ಹಾಗೆ ನಿಮ್ಗೆಲ್ಲ ಹೇಗ ಅನಿಸ್ತು ಇವತ್ತಿನ ದಿನ? ಊಟ ಉಪಚಾರ ಆಗಿರ್ಬೋದು, ಖುಷಿ ಆಯ್ತಾ? ಬಹಳ ತುಂಬಾ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್. ನಿಮ್ಗೂ ಕೂಡ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅಂಡ್ ನೆಕ್ಸ್ಟ್ ಯಾರಾದ್ರೂ ಈ ತರ ಎಲ್ಲಾರು ಸೇರ್ಕೊಂಡು ಯಂಗ್ಸ್ಟರ್ಸ್ ಆಗಿರ್ಬೋದು, ನಮ್ ತರ ಈ ತರ ಗೆಟ್ ಟುಗೆದರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಾದ್ರೂ ಅದ್ರ ಬಗ್ಗೆ ಹೇಳಿ ಅಜ್ಜಿ, ಬೇರೆಯವರು ಇದೇ ತರ ಮಾಡಿ ಚೆನ್ನಾಗಿರುತ್ತೆ ಅಂತ ಮಾಡಬಹುದು. ಈಗಿನ ಲೈಫ್ ಅಲ್ಲಿ ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲಿ ಒಂದು ದಿನ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡೋದು, ಒಂದು ಒಳ್ಳೇದು ಇರುತ್ತೆ, ಒಂದ್ ಕೆಟ್ಟದ್ದು ಇರುತ್ತೆ. ನಾವ್ ಫ್ರೆಂಡ್ಸ್ ಹತ್ರ ಹಂಚ್ಕೊಂಡಂಗೆ ನಮ್ ಪೇರೆಂಟ್ಸ್ ಹತ್ರ ಯಾರ ಹತ್ರ ಹಂಚ್ಕೊಳಕ್ ಆಗಲ್ಲ. ಆ ದಿನದಿಂದ ನಾವು ಈ ದಿನ ಎಲ್ಲ ಸೇರಿದಾಗ ನಮ್ದೆಲ್ಲ ಒಳ್ಳೇದು ಹೇಳ್ಕೊಳ್ತೀವಿ, ಕೆಟ್ಟದ್ದು ಹೇಳ್ಕೊಳ್ತೀವಿ. ಆ ದಿನ ಫುಲ್ ತುಂಬಾ ಚಂದ ಟೈಮ್ ಪಾಸ್ ಮಾಡ್ತೀವಿ, ನಮ್ಗೆ ಬೇಕು. ಕೊನೆಯದಾಗಿ ಇಂದಿನ ದಿನವನ್ನು ಇವರೆಲ್ಲರ ಜೊತೆ ಕಳೆಯುವ ಅವಕಾಶ ಸಿಕ್ಕಿದ್ದು ನನಗೆ ಕೂಡ ತುಂಬ ಖುಷಿಯಾಯಿತು. 25 ವರ್ಷಗಳಿಂದ ಇರುವ ಇವರ ಸ್ನೇಹ ಹೀಗೆ ಮುಂದುವರೆದಿದ್ದು ನಿಜಕ್ಕೂ ಮೆಚ್ಚುವಂತಹ ವಿಷಯ ಅಂತ ಹೇಳ್ಬೋದು. ಇವರ ಬಾಂಧವ್ಯ ಹೀಗೆ ಇನ್ನಷ್ಟು ವರ್ಷ ಮುಂದುವರಿಯಲಿ ಎಂದು ಹಾರೈಸುತ್ತೇನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.
ಆ್ಯಂಡ್ ನಾನು ಇನ್ನೂ ಕೂಡ ಕಲಿಯುತ್ತಿರುವ ಕಂಟೆಂಟ್ ಕ್ರಿಯೇಟರ್. ಹಾಗಾಗಿ ಏನೇ ತಪ್ಪುಗಳು ಇಲ್ಲಿ ಮಾತನಾಡುವಾಗ ಆಗಿರಬಹುದು, ಏನೇ ಇದ್ದರೂ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಅಮೂಲ್ಯ ಸಲಹೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತೀನಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಇನ್ನಷ್ಟು ಕಲಿಯಲು ಮತ್ತು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ಆಗುತ್ತೆ. ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು.